ಸ್ಟ್ರೀಟ್ ಅಡ್ರೆಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಏನ್ ಅಡ್ರೆಸ್ ಕೊಟ್ಟಿದ್ರಲ್ಲ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಫೆಚ್ ಆಗುತ್ತೆ. ನಂತರ ಇಲ್ಲಿ ನೋಡಿ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅನ್ಚೇಂಜ್ ಸ್ಟೇಟಸ್ ಆಫ್ಗೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಟ್ಯಾಕ್ಸ್ ಇನ್ಫಾರ್ಮೇಶನ್ ಏನಿದೆ ಅಕ್ಸೆಪ್ಟ್ ಆಗಿದೆ ಅಂತ. ನಮಸ್ಕಾರ, ಹೇಗಿದ್ದೀರಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನಲ್ಲಿ US ಟ್ಯಾಕ್ಸ್ ಫಾರ್ಮ್ ನ ಹೇಗೆ ಸಬ್ಮಿಟ್ ಮಾಡೋದಂತ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಆಡ್ಸೆನ್ಸ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ, ಮಾನಿಟೈಸ್ ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ವಿ. ಸೊ ಈಗ ಆ ಆಡ್ಸೆನ್ಸ್ ಅಕೌಂಟ್ ನಲ್ಲಿ US ಟ್ಯಾಕ್ಸ್ ಫಾರ್ಮ್ ನ ಹೇಗೆ ಸಬ್ಮಿಟ್ ಮಾಡೋದಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹೇಗಿದ್ರು ನಿಮ್ಗೆ ಲೈವ್ ಆಗಿ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ಕಾಣ್ತಿರುತ್ತೆ, ನೀವು ಕೂಡ ಜೊತೆಗೆ ಫಾಲೋ ಮಾಡಿ ಫಿಲ್ ಮಾಡಬಹುದು. ಇವನ್ ನೀವು ಮೊಬೈಲ್ ಯೂಸ್ ಮಾಡ್ತಿದ್ರ ಅಂದ್ರೂ ಸೇಮ್ ಸ್ಟೆಪ್ಸ್ ನ ಫಾಲೋ ಮಾಡಿ. ಸೊ ಬನ್ನಿ ಹಾಗಾದ್ರೆ ಹೇಗೆ ಫಿಲ್ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ನಿಮ್ಮ ಬ್ರೌಸರ್ ನಲ್ಲಿ ಹೋಗಿ ಇಲ್ಲಿ ಆಡ್ಸೆನ್ಸ್ ಅಂತ ಗೂಗಲ್ ಮಾಡಿ, ಬರುವಂತಹ ಮೊದಲನೇ ವೆಬ್ಸೈಟ್ ಏನಿದೆ ಅದನ್ನ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಮೇಲ್ಗಡೆ ಸೈನ್ ಇನ್ ಅಂತ ಕೊಡಿ. ಇಲ್ಲೇನಿದೆ ನೀವು ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ಏನ್ ಮೇಲ್ ಐಡಿ ಕೊಟ್ಟಿದ್ರಲ್ಲ ಅದನ್ನ ಕೊಟ್ಟು ಲಾಗಿನ್ ಆಗಿ. ಈ ತರದ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಹೋಗಿ ಪೇಮೆಂಟ್ ಇನ್ಫೋ ಇದೆ ಅಲ್ಲ, ಅಲ್ಲಿ ಹೋದ್ರೆ ಇಲ್ಲಿ ನಿಮ್ಗೆ ಕಾಣುತ್ತೆ ಮ್ಯಾನೇಜ್ ಸೆಟ್ಟಿಂಗ್ ಅಂತ. ಇದನ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ನೋಡಿ ಇಲ್ಲಿ ಕಾಣುತ್ತೆ ಯುನೈಟೆಡ್ ಸ್ಟೇಟ್ಸ್ ಟ್ಯಾಕ್ಸ್ ಇನ್ಫೋ ಅಂತ. ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೊಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ಮೇನ್ ಏನಪ್ಪಾ ಅಂದ್ರೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಯೂಟ್ಯೂಬ್ ಇಂಡಿಯಾ, ಇದೇ ಸೆಲೆಕ್ಟ್ ಇರಬೇಕು. ಆಡ್ಸೆನ್ಸ್ ಏನಾದ್ರು ಇದ್ರೆ ಅದನ್ನ ಯೂಟ್ಯೂಬ್ ಇಂಡಿಯಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಬಂದ್ರೆ ಈ ಸಿಂಗಾಪುರ್ ಏನ್ ಬೇಡ, US ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ರೈಟ್ ಸೈಡ್ ಅಲ್ಲಿ ಆಡ್ ಟ್ಯಾಕ್ಸ್ ಇನ್ಫೋ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಸ್ಟಾರ್ಟ್ ಫಾರ್ಮ್ ಅಂತ ಕೊಡಿ. ಇಲ್ಲೇನಿದೆ ಕೆಲವೊಮ್ಮೆ ಮತ್ತೆ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನ ಪಾಸ್ವರ್ಡ್ ಕೇಳುತ್ತೆ. ಸೊ ಅದನ್ನ ಫಿಲ್ ಔಟ್ ಮಾಡಿ ಇಲ್ಲಿ ಮತ್ತೆ ಲಾಗಿನ್ ಆಗಿ. ಇಲ್ಲಿಂದ ಇರೋದು ಮೇನ್ ಪ್ರೋಸೆಸ್. ಸೊ ಯಾವುದೇ ಸ್ಟೆಪ್ಸ್ ನ ಸ್ಕಿಪ್ ಮಾಡದೆ ಕರೆಕ್ಟ್ ಆಗಿ ಫಾರ್ಮ್ ನ ಫಿಲ್ ಔಟ್ ಮಾಡಿ. ಇಲ್ಲಿ ಫಸ್ಟ್ ಬಂದು ನೀವು ಇಂಡಿವಿಜುವಲ್ ಅಂತ ಕೊಡ್ಬೇಕಾಗುತ್ತೆ. ಅದೇ ನಿಮ್ಮ ಯೂಟ್ಯೂಬ್ ಅಕೌಂಟ್ ಏನಾದ್ರು ಬಿಸ್ನೆಸ್ ಇದ್ರೆ ಅವಾಗ ಸೆಕೆಂಡ್ ಆಪ್ಷನ್ ಕೊಡ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿ. ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ನೋ ಅಂತ ಕೊಡಿ, ಅಂದ್ರೆ ನೀವು US ಸಿಟಿಸನ್ ಇಲ್ಲ ಅಂತ ಅರ್ಥ. ನಂತರ ಇಲ್ಲಿ W8 ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಫಸ್ಟ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ, ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇನಿದೆ ಸ್ವಲ್ಪ ಲೋಡ್ ಆಗಕ್ಕೆ ಟೈಮ್ ತಗೊಳುತ್ತೆ. ಇದಾದ್ಮೇಲೆ ಈ ಎಲ್ಲಾ ಫಾರ್ಮ್ಸ್ ನ ಒನ್ ಬೈ ಒನ್ ಈಗ ಫಿಲ್ ಮಾಡೋಣ. ಟ್ಯಾಕ್ಸ್ ಐಡೆಂಟಿಟಿಯಲ್ಲಿ ಆಟೋಮೆಟಿಕ್ ಆಗಿ ಹೆಸರು ತಗೊಳುತ್ತೆ. ಸೊ ನಾವು ಫಸ್ಟ್ ಹಾಗೂ ಸೆಕೆಂಡ್ ಕಾಲಮ್ ಏನ್ ಫಿಲ್ ಔಟ್ ಮಾಡೋದ್ ಬೇಡ. ಥರ್ಡ್ ಕಾಲಮ್ ಅಲ್ಲಿ ಬಂದು ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ನೀವೇನಾದ್ರೂ ಬೇರೆ ಕಂಟ್ರಿಯಿಂದ ಅಪ್ಲೈ ಮಾಡ್ತಿದ್ರೆ ಆ ಕಂಟ್ರಿನ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲೊಂದು ಫಾರಿನ್ TIN ಅಂತ ಇದೆ. TIN ಅಂದ್ರೆ ಟ್ಯಾಕ್ಸ್ ಪೇಯರ್ ಐಡೆಂಟಿಟಿ ನಂಬರ್ ಅಂತ. ಸೊ ನಾವಿಲ್ಲಿ ಏನಿದೆ ಪ್ಯಾನ್ ನಂಬರ್ ನ ಕೊಡ್ಬೇಕಾಗುತ್ತೆ. ಸೊ ನಿಮ್ಮ ಪ್ಯಾನ್ ನಂಬರ್ ನ ಇಲ್ಲಿ ಕರೆಕ್ಟ್ ಆಗಿ ಕೊಡಿ. ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇಲ್ಲಿ ಪರ್ಮನೆಂಟ್ ರೆಸಿಡಿಯರ್ ಅಡ್ರೆಸ್ ನ ಟಿಕ್ ಮಾಡಿ. ನಂತರ ಸ್ಟ್ರೀಟ್ ಅಡ್ರೆಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಆಡ್ಸೆನ್ಸ್ ಅಕೌಂಟ್ ನಲ್ಲಿ ಏನ್ ಅಡ್ರೆಸ್ ಕೊಟ್ಟಿದ್ರಲ್ಲ ಅದು ಆಟೋಮೆಟಿಕ್ ಆಗಿ ಇಲ್ಲಿ ಫೆಚ್ ಆಗುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಂತಾನೆ ಇಲ್ಲಿ ಆಟೋ ಫಿಲ್ ಆಗ್ಬಿಡುತ್ತೆ. ಎಲ್ಲದನ್ನ ಒಮ್ಮೆ ರೀಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೇಲಿಂಗ್ ಅಡ್ರೆಸ್ ನ ಟಿಕ್ ಮಾಡಿ, ಮತ್ತೆ ನೆಕ್ಸ್ಟ್ ನ ಕ್ಲಿಕ್ ಮಾಡಿ. ಇಲ್ಲಿ ಈಗ ಟ್ಯಾಕ್ಸ್ ಟ್ರೀಟಿನಲ್ಲಿ ಎಸ್ ಅಂತ ಕೊಡಿ. ನಂತರ ಇಲ್ಲಿ ಟಿಕ್ ಮಾಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ. ಈಗ ಸ್ಪೆಷಲ್ ರೇಟ್ ಹಾಗೂ ಕಂಡೀಷನ್ ಅಲ್ಲಿ ಒನ್ ಬೈ ಒನ್ ಎಲ್ಲದನ್ನ ಫಿಲ್ ಮಾಡ್ತಾ ಹೋಗೋಣ. ಇಲ್ಲಿ ಸರ್ವಿಸಸ್ ಮೇಲೆ ಟಿಕ್ ಮಾಡಿ, ಆರ್ಟಿಕಲ್ 7 ಹಾಗೂ ಇಲ್ಲಿ 0% ನ ಸೆಲೆಕ್ಟ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ, ಇದನ್ನ ಟಿಕ್ ಮಾಡಿ. ಆರ್ಟಿಕಲ್ 12 ಅದೇ ಇಲ್ಲಿ 15% ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅದರ್ ಕಾಪಿರೈಟ್ ರಾಯಲ್ಟೀಸ್ ನಲ್ಲಿ ಮತ್ತೆ ಆರ್ಟಿಕಲ್ 12 ಹಾಗೂ 15%. ನಂತರ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಟಿಕ್ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿವರೆಗೂ ಎಲ್ಲ ಗೊತ್ತಾಯ್ತಲ್ಲ, ಏನಿಲ್ಲ ಆರ್ಟಿಕಲ್ ಸೆಲೆಕ್ಟ್ ಮಾಡೋದು, ಅದೇ ರೀತಿ ವಿತ್ ಹೋಲ್ಡಿಂಗ್ ರೇಟ್ ನ ಸೆಲೆಕ್ಟ್ ಮಾಡೋದು ಅಷ್ಟೇ. ಸೊ ನಾನೇನೇನೀಗ ಸೆಲೆಕ್ಟ್ ಮಾಡಿದ್ದೀನಲ್ಲ ಅದನ್ನ ಸೇಮ್ ನೀವು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ನೋ ಕೊಟ್ಟು ಇದನ್ನ ಟಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲೇನಿದೆ ಗೋ ಪೇಪರ್ಸ್ ಅಂತ ಆಲ್ರೆಡಿ ಟಿಕ್ ಇರುತ್ತೆ, ಅದು ಹಾಗೆ ಇರ್ಲಿ. ಕೆಳಗಡೆ ಬಂದು ಐ ಅಕ್ಸೆಪ್ಟ್ ಅಂತ ಕೊಟ್ಟು ನೆಕ್ಸ್ಟ್ ಕೊಡಿ. ಈಗ ನೀವು ಇಲ್ಲಿವರೆಗೂ ಏನೆಲ್ಲ ಫಾರ್ಮ್ಸ್ ನ ಫಿಲ್ ಔಟ್ ಮಾಡಿದಿರಲ್ಲ ಅದಿಲ್ಲಿ ಬ್ಲೂ ಹೈಲೈಟ್ ಅಲ್ಲಿ ತೋರಿಸುತ್ತೆ. ನೀವೇನಾದ್ರೂ ಬೇಕಂದ್ರೆ ಅದನ್ನ ಕ್ಲಿಕ್ ಮಾಡಿ ನೋಡ್ಕೋಬಹುದು. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಐ ಕನ್ಫರ್ಮ್ ಮೇಲೆ ಟಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ಇಲ್ಲೂ ಅಷ್ಟೇ ಟ್ಯಾಕ್ಸ್ ಫಾರ್ಮ್ ಸರ್ಟಿಫಿಕೇಶನ್ ಅಲ್ಲಿ ಇದನ್ನ ಟಿಕ್ ಮಾಡಿ. ನಂತರ ಇಲ್ಲಿ ನೋಡಿ ಒಂದು ಹೊಸ ಅಪ್ಡೇಟ್ ಬಂದಿದೆ, ಅನ್ಚೇಂಜ್ ಸ್ಟೇಟಸ್ ಅಫಿಡವಿಟ್ ಅಂತ. ಸೊ ನೀವೇನಾದ್ರೂ ಪ್ಯಾನ್ ಕಾರ್ಡ್ ನ ರೀಸೆಂಟ್ ಆಗಿ ಅಪ್ಡೇಟ್ ಮಾಡಿಸಿದ್ರೆ, ಅಂದ್ರೆ 2016 ಆದ್ಮೇಲೆ ಏನಾದ್ರೂ ಅಲ್ಲಿ ಅಪ್ಡೇಟ್ ಮಾಡಿಸಿದೀರಾ ಅಂದ್ರೆ ಇಲ್ಲಿ ಟಿಕ್ ಮಾಡಿ ಯಾವ ಇಯರ್ ಅಲ್ಲಿ ಅಪ್ಡೇಟ್ ಮಾಡಿಸಿದೀರಾ ಅಂತ ಕೊಡ್ಬೇಕಾಗುತ್ತೆ. ಇಲ್ಲ ನಾವು ಪ್ಯಾನ್ ಕಾರ್ಡ್ ಮಾಡಿಸಿದಾಗಿಂದ ಇಲ್ಲಿವರೆಗೂ ಯಾವುದೇ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಇದನ್ನ ಏನು ಟಿಕ್ ಮಾಡಕ್ ಹೋಗ್ಬೇಡಿ, ಇದು ಅನ್ಟಿಕ್ಕೆ ಇರ್ಲಿ. ಕೆಳಗಡೆ ಬಂದು ಇಲ್ಲಿ ಎಸ್ ಅಂತ ಕೊಡಿ. ನಿಮ್ಮ ಫುಲ್ ಹೆಸರು ಇಲ್ಲಿ ಕೆಳಗಡೆ ತೋರಿಸುತ್ತೆ. ಇದಾದ್ಮೇಲೆ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಎಲ್ಲ ಪ್ರೋಸೆಸ್ ಆಗಕ್ಕೆ. ನಂತರ ಈ ಒಂದು ಪೇಜ್ ನಿಮ್ಗೆ ಓಪನ್ ಆಗುತ್ತೆ.
ಸೊ ನೋಡಿ ಇಲ್ಲಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಟ್ಯಾಕ್ಸ್ ಇನ್ಫಾರ್ಮೇಶನ್ ಏನಿದೆ ಅಕ್ಸೆಪ್ಟ್ ಆಗಿದೆ ಅಂತ. ನೀವು ಇಲ್ಲಿ ಸ್ಟೇಟಸ್ ನೋಡಬಹುದು ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಸೊ ಸೇಮ್ ಸ್ಟೆಪ್ಸ್ ನ ನೀವು ಫಾಲೋ ಮಾಡಿ ಈ ತರ US ಟ್ಯಾಕ್ಸ್ ಇನ್ಫಾರ್ಮೇಶನ್ ನ ಸಬ್ಮಿಟ್ ಮಾಡಬಹುದು. ಇಲ್ಲ ನನ್ಗೆ ಇನ್ನೂ ಕನ್ಫ್ಯೂಷನ್ ಇದೆ, ಸಬ್ಮಿಟ್ ಮಾಡುವಾಗ ಸ್ವಲ್ಪ ಡೌಟ್ ಬರ್ತಾ ಇದೆ ಅಂದ್ರೆ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಅಲ್ಲಿ ನಿಮ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಆಲ್ರೆಡಿ 3-4 ಜನದ ಫಾರ್ಮ್ ನಾನು ಫಿಲ್ ಮಾಡ್ಕೊಟ್ಟಿದ್ದೀನಿ, ನಿಮ್ಗೆ ಬೇಕಂದ್ರೆ ಅಲ್ಲೂ ಕೂಡ ಮಾಡ್ಕೊಡ್ತೀನಿ. ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸದಾಗಿ ಬಂದಿದ್ರ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ಜನ ಕೇಳ್ತಾ ಇದ್ರು ಆಡ್ಸೆನ್ಸ್ ಅಕೌಂಟ್ ನಲ್ಲಿ ನಾವು ಬ್ಯಾಂಕ್ ಡೀಟೇಲ್ಸ್ ನ ಹೇಗೆ ಕೊಡ್ಬೇಕಂತ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲ ನೀವು ಈ ವಿಡಿಯೋನ ನೋಡುವಾಗ ಆ ಬ್ಯಾಂಕ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದ್ರೆ ಅದನ್ನ ನಾನು ಇಲ್ಲಿ ಕೊಟ್ಟಿರ್ತೀನಿ, ಅದನ್ನ ರೆಫರ್ ಮಾಡಿ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಆಡ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ. ಅಲ್ಲಿಯವರೆಗೂ ಟೇಕ್ ಕೇರ್.